ಭಾರತದ ಹೆಮ್ಮೆಯ ಸಂವಿಧಾನದ ದಿನ ಇಂದು ಅಂಗೀಕಾರವಾಗಿಲ್ಲ. ಅದಕ್ಕೆ ಪುಷ್ಪವನ್ನು ಅಭಿಷೇಕ ಮಾಡುವ ಮೂಲಕ ಪುಷ್ಪಾರ್ಚನೆಯನ್ನ ಮಾಡುವ ಮೂಲಕ ನಮ್ಮ ಸಂವಿಧಾನ ನಾವು ಭಾರತೀಯ ಪ್ರಜೆಗಳಾಗಿ ನಾವು ನೀವು ಜೀವಿಸ್ತೇವೆ ಕೂಡ ಬಹಳ ಸವಿಸ್ತಾರವಾಗಿ ಈಗಾಗಲೇ ನಮ್ಮ ಪರಶುರಾಮ ಅವರು ಇಲ್ಲ. ಬಹುತೇಕರಲ್ಲಿ ಕೊಟ್ಟಂತ ವಿದ್ಯಾರ್ಥಿನಿಯರಿಗೆ ಒಂದೇ ಕೇಳ್ತೀವಿ, ಇವತ್ತೇ ನೀವು ಮನೆಗೆ ಹೋದ ತಕ್ಷಣ ಏನ್ ಮಾಡ್ಬೇಕು, ಭಾರತದ ಸಂವಿಧಾನದ ಪುಸ್ತಕವನ್ನ ನಿಮ್ಮ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರ ಕಡೆಯಲ್ಲಿ ತಾವು ತಗೊಂಡು ಇಡೋದಷ್ಟೇ ಅಲ್ಲ, ಇದರ ಅಭ್ಯಾಸವನ್ನು ಕೂಡ ಮಾಡಿದಾಗ ನೀವು ಭಾರತ ಪ್ರಜೆಗಳಾಗುವುದಕ್ಕ ಅವರ ಆಗ್ತೀರಿ ಅನ್ನೋ ಮಾತುಗಳನ್ನು ಸ್ಪಷ್ಟವಾಗಿ ಈ ಯಾಕಂದ್ರೆ ಯಾವ ದೇಶದ ತತ್ವ ಸಿದ್ಧಾಂತದ ಮೇಲೆ ನಮ್ಮ ಜೀವನವನ್ನ ಸಾಗಿಸ್ತಾ ಇದೀವಿ ಅನ್ನೋದು ಒಬ್ಬ ಮನುಷ್ಯನಾದಂತ ಪ್ರಜೆಯಾದಂತ ಒಬ್ಬ ಮನುಷ್ಯರಾದಂತವರಿಗೆ ಪ್ರಜೆಯ ಭಾರತ ದೇಶದ ಪ್ರಜೆಗೆ ಇದು ಕನಿಷ್ಠ ಒಂದು ಜವಾಬ್ದಾರಿ ಇರುವುದನ್ನು ನಾವು ಅರ್ಥ ಮಾಡ್ತೀವಿ. ಯಾಕಂದ್ರೆ ನಮ್ಮ ಸಂವಿಧಾನದ ಬಗ್ಗೆ ನಮಗೆ ಗೊತ್ತಿಲ್ಲ. ಸಂವಿಧಾನ ಅಂದ್ರೆ ಏನು, ಸಂವಿಧಾನದಲ್ಲಿ ಯಾರಿಗೆ ಸಂವಿಧಾನವನ್ನು ರಚನೆ ಮಾಡಿದ್ರು, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಇವತ್ತು ಆ ಸಮಿತಿಯ ಕರಡು ಸಮಿತಿಯ ಅಧ್ಯಕ್ಷರಾಗಿ ಮಾಡಿದಾಗ ಅವರು ಕೇವಲ ಭಾರತ ದೇಶವನ್ನು ಅಷ್ಟೇ ಸುತ್ತಾಗಲಿಲ್ಲ, ಇಡೀ ವಿಶ್ವದ ಎಲ್ಲ ಪ್ರಪಂಚದ ಒಂದು ಸುದ್ದಿ ಇವತ್ತು ಅಲ್ಲಿ ಸಂವಿಧಾನವನ್ನು ಅಭ್ಯಾಸ ಮಾಡಿ, ನಮ್ಮ ದೇಶದ ಪರಿಸ್ಥಿತಿಯನ್ನು ಅಭ್ಯಾಸ ಮಾಡಿ, ಯಾವ ರೀತಿ ಸಂವಿಧಾನವನ್ನು ಕೊಟ್ಟರೆ ನಮ್ಮ ದೇಶ ಸುರಕ್ಷಿತವಾಗಿ ಶಾಂತಿಯುತವಾಗಿ ಒಂದು ತರಹದಲ್ಲಿ ನಡೀತದೆ ಅನ್ನುವ ಅಭ್ಯಾಸಗಳನ್ನು ಸಂವಿಧಾನವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಭಾರತ ದೇಶಕ್ಕೆ ನೀಡಿದ್ದಾರೆ. ಬಹುತೇಕ ಅರ್ಥಗಳನ್ನು ತಿಳ್ಕೋಬೇಕು. ಈ ಸಂವಿಧಾನ ಹೇಳುತ್ತೆ ವಿ ದ ಪೀಪಲ್ ಅಂತ ಹೇಳಿದ್ರು. ವಿ ದ ಪೀಪಲ್ ಯಾರು? ನಾವು ಈ ದೇಶದ ಪ್ರಜೆಗಳು. ಈ ಪ್ರಜೆಗಳಿಗಾಗಿ ಏನಂದ್ರೆ ಬೈ ದ ಪೀಪಲ್, ಫಾರ್ ದ ಪೀಪಲ್, ಆಫ್ ದ ಪೀಪಲ್. ಅಂದ್ರೆ ಪ್ರಜೆಗಳಿಗೋಸ್ಕರ, ಪ್ರಜೆಗಳಿಗಾಗಿ. ಸ್ವಲ್ಪ ಜೋರ ನೋಡೋಣ, ಇಲ್ಲ ಗಪ್ಪ ಆಗ್ತದೆ, ಸ್ವಲ್ಪ ಜೋರಾಗಿ ಹೇಳ್ರಿ. ನಮ್ಮ ದೇಶ ಇವತ್ತು ಪ್ರಜಾಪ್ರಭುತ್ವ ರಾಷ್ಟ್ರ. ಜನರಿಗಾಗಿ, ಜನರಿಗೋಸ್ಕರ, ಜನರಿಂದ ಎನ್ನುವ ಒಂದು ಸಂವಿಧಾನ. ಇದು ಜಾತ್ಯಾತೀತ ಹಾದಿ ಮೇಲೆ ಒಂದು ಜಾತಿಗೆ ಸೀಮಿತವಾಗಿ, ಒಂದು ಧರ್ಮಕ್ಕೆ ಸೀಮಿತವಾಗಿ ನಮ್ಮ ಸಂವಿಧಾನ ಇಲ್ಲ. ಕೆಲವಷ್ಟು ಪಟ್ಟಭದ್ರ ಹಿತಾಸಕ್ತಿಗಳ ನಮ್ಮ ದೇಶದಲ್ಲಿ ನಿಮ್ಮನ್ನ ಮನಸ್ಸನ್ನ ಸಿದ್ಧಿಸುವಂತ ಕೇಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ. ಯಾಕಂದ್ರೆ ಅವ್ರಿಗೆ ಈ ದೇಶದ ಸಂವಿಧಾನ ಕಾಣಾಗಿದೆ. ಆ ದೇಶದ ಸಂವಿಧಾನ ಒಪ್ಕೊಳ್ಳೋದಕ್ಕೆ ಅವ್ರಿಗೆ ಕಷ್ಟ ಆಗಕ್ಕೆ. ಯಾಕಂದ್ರೆ ಇದೀಗ ಹೇಳಿದ್ರೆ ನಮ್ಮ ಮನುಷ್ಯ ಸಮಾಜದಲ್ಲೂ ಈ ಮನುಷ್ಯನಲ್ಲಿ ಏನೋ ಸನಾತನ ಧರ್ಮ ಮನುಷ್ಯನಲ್ಲಿ ಕೆಲವಷ್ಟು ಕೆಟ್ಟ ಪೀಳಿಗೆಗಳು ನಮ್ಮ ದೇಶದಲ್ಲಿಲ್ಲ. ಆ ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ದು ಸ್ವಾತಂತ್ರ್ಯ ನಂತರ ಇವತ್ತು 76ನೇಯ ಈ ಒಂದು ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಮಾಡಿದ್ರು ಕೂಡ ಇನ್ನೂ ಬಿಟ್ಟಿಲ್ಲ ಅವರು. ಯಾಕಂದ್ರೆ ಈ ದೇಶವನ್ನು ಒಳಗಾಡಬೇಕು ಅನ್ನೋದು ಒಂದೇ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಸಂವಿಧಾನವನ್ನ ಇವತ್ತು ತಿರಸ್ಕಾರ ಮಾಡುವಂತ ಕೆಲಸ ಮಾಡ್ತಾ ಇದ್ರೆ. ಆದ ಕಾರಣ ನಾವು ನಮ್ಮಲ್ಲಿ ವಿನಂತಿ ಮಾಡ್ಬೋದು ವಿದ್ಯಾರ್ಥಿಗಳು. ಯಾಕಂದ್ರೆ ಈ ದೇಶವನ್ನು ಮುನ್ನಡೆಸುವಂತ ನಾವು, ಯಾಕಂದ್ರೆ ಭವಿಷ್ಯದಲ್ಲಿ ಈ ದೇಶದ ಜವಾಬ್ದಾರಿಯನ್ನು ಹೊರಬರ್ತಾ ಇದ್ದೀವಿ. ಇವತ್ತು ನಾವು ಇದು ವೇದಿಕೆಯನ್ನು ಕೊಟ್ಟಿದ್ದೀವಿ. ಮುಂದೊಂದು ಕಾಲ ಬರುತ್ತೆ, ನೀವು ವೇದಿಕೆಯನ್ನು ಈ ದೇಶವನ್ನು ಮುನ್ನಡೆಸುವಂತ ಕಾಲ ಬಂದಾಗ ಆ ಜವಾಬ್ದಾರಿಯನ್ನ ನೀವು ಮುಗಿಸಿಕೊಂಡು ಗಟ್ಟಿಯಾಗಿ ನಮ್ಮ ಸಂವಿಧಾನ ಪರವಾಗಿ ಇವತ್ತು ಮನೆಯನ್ನು ಇಡುವಂತ ಕೆಲಸ ನಮ್ಮ ಮಕ್ಕಳನ್ನ ಆಗ್ಬೇಕಾಗಿದೆ. ಯಾಕಂದ್ರೆ ಈ ದೇಶದ ಸಂವಿಧಾನ ನಾವು ಪವಿತ್ರವಾಗಿರ್ತದೆ. ಬಹುತೇಕ ಹಲವಾರು ಗ್ರಂಥಗಳನ್ನು ಓದಿಬೇಕು. ಪಠ್ಯ ಪುಸ್ತಕದಲ್ಲಿ ಬರ್ತಾವೆ ಹಲವಾರು ಇವತ್ತು ಗ್ರಂಥಗಳ ಬಗ್ಗೆ, ಇವತ್ತು ಇತಿಹಾಸದ ಬಗ್ಗೆ. ಇತಿಹಾಸವನ್ನು ಅರ್ಥ ಮಾಡ್ಕೊಳ್ಳಿ. ನಮ್ಮ ದೇಶದ ಪರಿಸ್ಥಿತಿ ಹೇಗಿತ್ತು, ನಮ್ಮ ದೇಶದಲ್ಲಿ ಯಾವ್ಯಾವ ನಾವು ಜೀವನವನ್ನು ಸಾಗಿಸ್ತಾ ಇದ್ದೀವಿ, ಹೇಗ್ ಸಾಗಿಸ್ತಾ ಇದ್ದೀವಿ ಅನ್ನೋದನ್ನ
ಅಂಶಗಳನ್ನು ವ್ಯವಸ್ಥೆ ಮಾಡಿಕೊಂಡಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ನಾನು ವಿದ್ಯಾರ್ಥಿನಿಗಳಿಗೆ ಕರೆ ಕೊಡೋದು ಇಷ್ಟ, ತಾವೆಲ್ಲರೂ ಸಂವಿಧಾನವನ್ನ ಓದಲೇಬೇಕು. ಗೊತ್ತಿರಾ ಕಡ್ಡಾಯವಾಗಿ ನಿಮ್ಮ ಮನೆಯಲ್ಲಿ ನೀವು ಪಠ್ಯ ಪುಸ್ತಕಗಳನ್ನು ಓದ್ರಿ, ಇತಿಹಾಸವನ್ನು ತಿಳ್ಕೊಂಡ್ರಿ, ಅದರ ಬಗ್ಗೆ ಬೇಡ ಅಂತ ಹೇಳೋದು, ಅದರ ಸಂವಿಧಾನದ ಬಗ್ಗೆ ನಾವು ಅರ್ಥೈಸಿಕೊಂಡು ಇವತ್ತು ಭಾರತ ದೇಶದ ಪ್ರಜೆ ಆಗಬೇಕಂದ್ರೆ ಸಂವಿಧಾನದ ಎಲ್ಲ ಅನುಸೂಚಿಗಳನ್ನ ತಾವು ಅರ್ಥ ಮಾಡಿಕೊಂಡಾಗ ನಿಜವಾದ ಒಬ್ಬ ಒಳ್ಳೆ ಪ್ರಜೆ ಆಗೋದಕ್ಕೆ ಸಾಧ್ಯ ಅನ್ನೋ ಮಾತನ್ನ ನಾವು ತಮ್ಮ ಕರೆಯನ್ನು ಕೊಡ್ತಾ ಈ ಒಂದು ಕಾರ್ಯಕ್ರಮವನ್ನ ಇವತ್ತು ನಮ್ಮ ಸಮಾಜದಾಗ ಹಾಗೂ ತಾಲೂಕಾದಂತ ಪುರಸಭೆಯ ತಾಲೂಕು ಕಚೇರಿಗಳು ಇವತ್ತು ಆಯೋಜನೆ ಮಾಡಿ ಇವತ್ತು ಈ ಒಂದು ಸಂವಿಧಾನದ ದಿನಾಚರಣೆಯನ್ನ ಆಚರಣೆ ಮಾಡಿ ಇವತ್ತು ವಿಶೇಷವಾಗಿ ನಮ್ಮ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ನಮ್ಮ ತಿಳುವಳಿಕೆಯನ್ನು ಹೇಳ್ಬೇಕು ಮತ್ತು ನಾವು ನಮ್ಮ ಶಿಕ್ಷಕರಿಗೆ ವಿನಂತಿ ಮಾಡ್ತೀವಿ. ಯಾಕಂದ್ರೆ ಮೂಲ ಜವಾಬ್ದಾರಿ ಮನೆಯಲ್ಲಿ ಒಬ್ಬ ತಾಯಿ ಆದ್ರೆ ಶಾಲೆಯಲ್ಲಿ ಒಬ್ಬ ಶಿಕ್ಷಕರ ಜವಾಬ್ದಾರಿ ಕೂಡ ಬಹಳ ಇದೆ. ಆ ಜವಾಬ್ದಾರಿಯನ್ನ ಯಾಕೆ ನಾವು ಪ್ರತಿ ಶಾಲೆಯಲ್ಲಿ ನಾನು ಇಲ್ಲೇ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಒಂದು ಸರ್ಕ್ಯುಲರ್ ನಾನು ಇವತ್ತೇ ನಮಗೆ ವಿನಂತಿ ಮಾಡ್ತೀನಿ, ನಾವು ನಮ್ಮ ಆದೇಶವನ್ನು ಕಳಿಸಬೇಕು. ಕಡ್ಡಾಯವಾಗಿ ನಮ್ಮ ಸಂವಿಧಾನದ ಏನು ಪೀಠಿಕೆಯನ್ನ ಮತ್ತು ಸಂವಿಧಾನದ ಅನುಸೂಚಿಗಳನ್ನ ಇವತ್ತು ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ ತಿಳಿಸುವಂತ ಕೆಲಸ ಆಗಬೇಕು. ಮತ್ತು ಸಂವಿಧಾನ ಇವತ್ತು ಏನು ನಮ್ಮ ಗ್ರಂಥ ಪವಿತ್ರವಾದ ಗ್ರಂಥವನ್ನು ಹೇಳ್ತೀವಿ, ಅದರ ವಿದ್ಯಾರ್ಥಿಗಳಿಗೆ ಒದಗಿಸುವಂತ ಕೆಲಸ ಕೂಡ ನಾವು ಸರ್ಕಾರದ ವತಿಯಿಂದಲೇ ಮಾಡುವಂತ ಕೆಲಸ ನಮ್ಮ ತಾಲೂಕಿನಲ್ಲಿ ಮಾಡೋದಕ್ಕೆ ಇವತ್ತಿಂದಲೇ ಪ್ರಾರಂಭ ಮಾಡ್ತೀವಿ ಅನ್ನೋ